ಲಿಂಗು ಮ್ಯಾಲೆ ಹುತ್ತ ನಾನು ಇಲ್ಲೇ ಉದ್ಭವ ಆಗೇನೆ ಅಂತಂದು ಹೇಳಿ ಈಶ್ವರ ಎಲ್ಲರಿಗೆ ಜ್ಞಾಪಕಸಕ ತೋರಿಸ್ಕೊಡೋದ ಸಲುವಾಗಿ ಈ ಲಿಂಗು ಇದ್ರ ಮ್ಯಾಲೆ ಹುತ್ತ ಒಂದು ಮನೆತನದ ಗೋವುಗಳೆಲ್ಲ ಮೇಯಕ್ಕೆ ಬರ್ತದ್ದು. ಅದ್ರೊಳಗೆ ಒಂದು ಗೋವು ಬಂದು ಇಲ್ಲಿ ಹಾಲು ಕರಿತಾ ಇತ್ತು. ಅವರು ದಿನಾನು ಎಲ್ಲ ಆಕಳುಗಳು ಹಾಲು ಕರಿತವೆ, ಇದು ಕರಿಯಕ್ಕೆ ಹೊಲ್ದು ಅಂತಂದು ಹೇಳಿ ಅವರು ಕೆಲಸಗಾರನ ಅಂದರೆ ಸೇವಕರನ್ನ ಅವರು ಹೊಡೆಯೋದು ಅದನ್ನು ಮಾಡೋರು. ಕೊನೆಗೆ ಆ ಮಾಲಕ ಅಂದ್ರೆ ಗೋವುಗಳ ಮಾಲಕ ಅದ್ರ ಬಾಲ ಹಿಡ್ಕೊಂಡು ಬಂದಾಗ ಎಷ್ಟೇ ಕಷ್ಟ ನಷ್ಟಗಳಾದರೂ ಇದ್ರೊಳಗೆ ಗಿಡದೊಳಗೆ ಎಲ್ಲ ಪೊದಿಯೊಳಗೆ ಹಾಸಿ ಬಂತದು. ಬಂದು ಇಲ್ಲಿ ಹಾಲು ಕರೆದಾಗ ಸ್ವಾಮಿ ಪ್ರತ್ಯಕ್ಷನಾಗಿ ಶತತಾರ ನಕ್ಷತ್ರ ನಾನು ಇಲ್ಲಿ ಉದ್ಭವ ಆಗೀನಿ, ಋಷಿಗಳೊಂದು ಬೇಡಿಕೆ ಈಡೇರಿಸೋ ಸಲುವಾಗಿ ಅಂತಂದು ಹೇಳಿ ಅಂದಾಗ ಆ ಹೋಮ ಇದನ್ನು ಹುತ್ತನ್ನಾಗದಾಗ ಅದ ಲಿಂಗು ಅಂತ ಹೇಳಿ. ಭೂಮಿ ಮೇಲೆ ನೆಲೆಸಬೇಕು ಅಂತ ಅಂದಾಗ ಈ ಸ್ವಾಮಿ ಏನಂತ ಉದ್ಭವ ಲಿಂಗದ ರೂಪದಲ್ಲಿ ಭೂಮಿಯಲ್ಲಿ ಅಡಗಿದ್ದ. ಅವಾಗ ದೇವರ ಯಾವುದೋ ಋಷಿಮುನಿಗಳ ರೂಪದಾಗ ಬಂದು ಅದನ್ನ ಉದ್ಭವ ಗುಡ್ಡದಲ್ಲಿ ಹಾಲು ಕರೆದಾಗ ಆಕಳು ಬಂದು ಹಾಲು ಕರೆದಾಗ ಅದನ್ನ ಲಿಂಗನ ಕಂಡು ಉದ್ಭವ ಲಿಂಗು ಇರ್ತಾನೆ. ಅದೇ ಉದ್ಭವ ಲಿಂಗು. ಈ ಕಡೆ ಬರ್ರಿ ನೋಡ್ರಿ, ಕೆಳಗಡೆ ಅದ ಉದ್ಭವ ಲಿಂಗು. ಅರ್ಚಕರು ನಮಗೆ ದೇವರಗುಡ್ಡ ಮಾಲತೇಶ ದೇವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಅವರಿಗೆ ಧನ್ಯವಾದಗಳು. ಸ್ವಾಮಿ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷ ಸದಾಕಾಲ ಕೊಡಲಿ ಸರ್ವರಿಗೂ ಅಂತಂದು ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಫ್ರೆಂಡ್ಸ್, ಮೈಲಾರಲಿಂಗೇಶ್ವರ ಜಾತ್ರೆಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.